ಫ್ರೀಡಮ್ ಟಿವಿಯ ವಿಶೇಷ ಪ್ರೋಗ್ರಾಮ್ ಪಾಡ್ಕಾಸ್ಟ್ಗೆ ಸ್ವಾಗತ. ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಇದು 4ನೇ ಎಪಿಸೋಡ್ ನಾವು ಮಾಡ್ತಾ ಇರೋದು ಪಾಡ್ಕಾಸ್ಟ್. ಎಸ್ಪೆಷಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಟಾಪಿಕ್ಸ್ ಶುರು ಮಾಡೋಣ. ಎಸ್, ನಾವು ಡೈಲಿ ಒಂದೊಂದು ಹೊಸ ಟಾಪಿಕ್ ತೊಗೊತಾ ಇದೀವಿ, ಜನರಿಗೆ ಇಷ್ಟ ಆಗ್ತಾ ಇದೆ. ಎಸ್ ಡಯಾನಾ, ಏನು ಯಾವ ಟಾಪಿಕ್ ತೊಗೊಳ್ಳೋಣ ಇವತ್ತು ಯಾವ ಟಾಪಿಕ್ ತಗೊಳ್ಳೋಣ ಅಂತ ಹೇಳಿದ್ರೆ, ಫಾರ್ ಅ ಚೇಂಜಸ್ಸು ಸಂಗೀತದ ಬಗ್ಗೆ ಮಾತಾಡಿದ್ರೆ ಹೆಂಗಿರುತ್ತೆ ಸರ್? ಯಾವ ಸಂಗೀತದ ಬಗ್ಗೆ ಮಾತಾಡೋಣ ಇವತ್ತು? ಸಂಗೀತ ಅಂತ ಹೇಳಿದ್ರೆ ಮ್ಯೂಸಿಕ್ ಬಗ್ಗೆ ಅಂತ ಹೇಳಿದೆ ಸರ್. ಸಂಗೀತ ಅಂದರೆ ಇವ್ರು ಎಲ್ಲೆಲ್ಲಿಗೋ ಹೊರಟೋಗ್ತಾರೆ. ಸಂಗೀತ ಅಂದರೆ ಯಾರ ಬಗ್ಗೆ ಮಾತಾಡೋಣ ಅಂತವ್ರೆ. ಮ್ಯೂಸಿಕ್ ಬಗ್ಗೆ ಮಾತಾಡೋಣ. ನಿಮ್ಗೆ ಎಷ್ಟು ಇಷ್ಟ ಮ್ಯೂಸಿಕ್ ಅಂದರೆ, ಅಥವಾ ಮ್ಯೂಸಿಕ್ ಅನ್ನೋದು ನಿಮ್ಮ ಲೈಫಲ್ಲಿ ಯಾವ ಥರ ಟರ್ನ್ ಮಾಡಿದ್ರೆ ಆ ಘಟನೆ ಯಾವುದು, ಈ ಥರ ಮಾತಾಡ್ಕೊಂಡು ಹೋಗೋಣ. ಎಸ್, ಅದಕ್ಕಿಂತ ಇಂಪಾರ್ಟೆಂಟು ನಾಳಿನ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಸ್ಟ್ರೇಂಜ್ ಮ್ಯೂಸಿಕ್ ಡೇ ಅಂತ. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಭಾಷೆ ಅಥವಾ ಗೊತ್ತಿಲ್ಲದೆ ಇರುವ ಏನು ಸಂಗೀತ ಇರುತ್ತೆ ಇದ್ರ ಬಗ್ಗೆ ಒಂದ್ಸರಿ ಅಧ್ಯಯನ ಅಥವಾ ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳುವಂತ ಒಂದು ದಿನ. ಹಂಗಾಗಿ ಸಂಗೀತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ಸ್ಟ್ರೇಂಜ್ ಮ್ಯೂಸಿಕ್, ಈಗ ನಾವು ಬೇರೆ ಭಾಷೆಯ ಮ್ಯೂಸಿಕ್ ಇರ್ಬೋದು, ಅಂದ್ರೆ ನಮ್ದು ಕನ್ನಡ ಹೆಚ್ಚು ನಾವೆಲ್ಲ ಕೇಳ್ಕೊಂಡ್ಬಿಡ್ತಿರ್ತೀವಿ. ಆದ್ರೆ ಮಧ್ಯದಲ್ಲಿ ಯಾವುದೋ ಒಂದು ನ್ಯೂಸ್ ಅಲ್ಲಿ ಅಥವಾ ಯಾವುದೋ ಒಂದು ಯೂಟ್ಯೂಬ್ ಅಥವಾ ಯಾವುದೋ ಒಂದು ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸಡನ್ ಆಗಿ ಯಾವುದೋ ಒಂದು ಭಾಷೆಯ ಇನ್ನೊಂದು ಹಾಡು ನಮಗೆ ಆ ಭಾಷೆ ಕೂಡ ಗೊತ್ತಿರೋದಿಲ್ಲ, ಅಥವಾ ಅದನ್ನ ಯಾರು ಡೈರೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಆದ್ರೂ ಕೂಡ ನಾವು ಆ ಸಂಗೀತ ತುಂಬಾ ಇಷ್ಟಪಟ್ಟು ಪದೇ ಪದೇ ಕೇಳ್ತಾ ಇರ್ತೀವಿ. ಆ ರೀತಿಯ ಸಂಗೀತದ ದಿನ ನಾಳೆ ಇರೋದ್ರಿಂದ ಇವತ್ತು ಆ ಥರ ಸಂಗೀತ ನಿಮ್ಮ ಲೈಫಲ್ಲೂ ಕೂಡ, ಎಲ್ಲರ ಲೈಫಲ್ಲಿ ಹಾಗೆ ಆಗಿರುತ್ತಲ್ವ ಸರ್. ಆ ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಗೊತ್ತಿಲ್ಲದ ಭಾಷೆಯ ಸಂಗೀತವನ್ನ ಎಲ್ಲರೂ ಒಂದಲ್ಲ ಒಂದ್ಸರಿ ಕೇಳಿರ್ತಾರೆ. ಎಸ್, ಅದೇ ಸ್ಟ್ರೇಂಜ್ ಮ್ಯೂಸಿಕ್. ಆದರೆ ಅದಕ್ಕಿಂತ ಮೊದಲು ನಾವು ಪ್ರಮುಖವಾಗಿ ನೀವು ಗೊತ್ತಿರಂಗೆ ನಿಮ್ಮ ಜೀವನದಲ್ಲಿ ನೋಡಿರೋ ಫಸ್ಟ್ ಸಿಂಗರ್ ಅಥವಾ ಹಾಡು ಯಾವುದು? ನಿಜವಾಗ್ಲೂ ನೆನಪಿಲ್ಲ ಸರ್, ಆದ್ರೆ ಸ್ಟ್ರೇಂಜ್ ಸಾಂಗ್ ತುಂಬಾ ಇಷ್ಟ ಆಗಿರೋದು. ನಾನು ನನ್ನ ಜೀವನದಲ್ಲಿ ಮೊದಲನೇ ಸಿಂಗರ್ ನಮ್ಮ ತಾಯಿ, ಅವ್ರು ಹಾಡ್ತಾ ಇದ್ದಿದ್ದ ಹಾಡುಗಳೇ ಫಸ್ಟ್ ಸಿಂಗರ್. ಸೊ ಅಂಡ್ ನಮ್ಮ ಈ ಚೀಚಿಗೆ ಬಿಟ್ಬಿಡಿ, ಕಳೆದ ಈ 90ರ ದಶಕ ತುಂಬಾ ಇಂಪಾರ್ಟೆಂಟ್. ತುಂಬಾ ಲೈಫ್ ಎಂಜಾಯ್ ಮಾಡಿರೋ ವಿದ್ಯಾರ್ಥಿ ಮಕ್ಳು ಯಾರ ಇದ್ರೆ ಅದು 90s ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕಿಂತ ಹಿಂದ್ಗಡೆ ಅವ್ರಿಗೆ ಲೈಟು ಮತ್ತೆ ಸರಿಯಾಗಿ ಲೈಟ್ಸ್ ಇರಲಿಲ್ಲ, ಟಿವಿ ಇರಲಿಲ್ಲ, ರೇಡಿಯೋ ಅವಾಗ ಸ್ಟಾರ್ಟ್ ಆಗಿತ್ತು. ಇತ್ತೀಚಿನ ಬಂದವ್ರಿಗೆ ಮಕ್ಕಳಿಗೆ ಐಫೋನ್ ಸಿಕ್ಬಿಡುತ್ತೆ, ಯೂಟ್ಯೂಬಲ್ಲಿ ಲೈವ್ ಹೋಗ್ಬಿಡ್ಬೋದು. ಅವ್ರು ಈ ಎರಡೂ ಮಧ್ಯದಲ್ಲಿ ಇದ್ದವರು 90s. ಸೊ ಹಾಗಾಗಿ ಆವಾಗಿನ ಕಾಲದಲ್ಲಿ ಟೇಪ್ ರಿಕಾರ್ಡ್ಸರು, ನಮಗೆ ಗೊತ್ತಿರಂಗೆ ಶೇಷಗಿರಿ ದಾಸರು ಮ್ಯೂಸಿಕ್, ಇನ್ನು ತುಂಬ ವಿದ್ಯಾಭೂಷಣರು, ನಮ್ಮಮ್ಮ ಶಾರದೆ. ಯಾರಿಗೆ ಗೊತ್ತಿಲ್ಲ ಈ ಹಾಡು ಕರ್ನಾಟಕದಲ್ಲಿ? ನಮ್ಮಮ್ಮ ಶಾರದೆ ಅನ್ನೋ ಉಮಾ ಮಹೇಶ್ವರಿ, ಈ ಹಾಡನ್ನೆಲ್ಲ ಕೇಳ್ಕೊಂಡು, ಇಲ್ಲ ಮಂಜುನಾಥ, ಎದ್ದೇಳು ಮಂಜುನಾಥ ಸಾಂಗ್ಸ್ ಇರ್ಬೋದು, ಏಳಯ್ಯ ಬೆಳಗಾಯಿತು, ಈ ತರಹದ ಹಾಡುಗಳನ್ನ ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ. ಅಂಡ್ ತಾಯಿ ಶಾರದೆ, ಈ ಸಾಂಗ್ಸ್. ಸ್ಕೂಲಲ್ಲಿ ನಿಮ್ಮ ಮ್ಯೂಸಿಕ್ ಹೆಂಗಿತ್ತು? ಸ್ಕೂಲಲ್ಲಿ ಏನೋ ಹಾಡು ಹೇಳ್ತಾ ಇದ್ರ? ಖಂಡಿತವಾಗ್ಲೂ ಆಡ್ತಾ ಇದ್ದೆ ಸರ್. ಯಾವ ಕಾಂಪಿಟೇಷನ್ ಬಂದ್ರು ನನಗೆ ವಾಯ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಡು ಆಡ್ಲೇಬೇಕು ಅಂತ ಹಠ ಮಾಡಿ ಒಟ್ನಲ್ಲಿ ಫೈನಲಿ ಜಂಡಾ ಉಂಚಾದ್ರೂ ನಾನು ಆಡ್ಲೇಬೇಕು, ನಾನು ಹಾಡು ಹೇಳ್ತಿದ್ದೆ ಸರ್. ನಾವು ಹಠಕ್ಕೆ ಬಿದ್ದೆ ಕೇಳೋಣ. ಹೇಳಿ ಒಂದು ಹಾಡು ನೋಡೋಣ. ಖಂಡಿತವಾಗ್ಲೂ ಈಗ ಆಡಕ್ಕಾಗಲ್ಲ ಸರ್ ನನಗೆ. ಇಲ್ಲ ಹೇಳಿ, ಒಂದು ಪ್ರಯತ್ನ ಹೇಳಿ. ಯಾವ ಹಾಡು ಹೇಳೋದು ಸರ್? ನಿಮ್ಗೆ ಯಾವ್ದು ಇಷ್ಟ ಅದು ಹೇಳಿ. ನನಗ ಸುಮ್ನೆ ನಗ್ತಾಳೆ ಏ ಆ ಸಾಂಗ್ ಇಷ್ಟ. ಓಕೆ, ಫೈನ್. ಎಸ್, ಕಮಿಂಗ್ ಟು ದ ಪಾಯಿಂಟ್, ಸಂಗೀತಕ್ಕಿರುವ ಶಕ್ತಿ ಎಂಥದ್ದು ಅಂತ ಮಾತಾಡಕ್ ಹೋದ್ರೆ, ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ನಮ್ಮ ಭಾರತದ್ದು ಎಸ್ಪೆಷಲಿ ನಾವೆಲ್ಲ ಹೆಂಗಿದೀವಿ ಅನ್ನೋದು ಮಾತಾಡೋದಾದ್ರೆ, ಬೇರೆ ದೇಶ ಅಥವಾ ಬೇರೆ ಕಡೆ ಹೆಂಗಾಗುತ್ತೆ ಅಂದ್ರೆ, ಯಾರಾದ್ರೂ ಒಬ್ರು ತುಂಬಾ ಸಂತೋಷದಲ್ಲಿದ್ದಾರೆ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕೇಳ್ತಾರೆ. ಯಾರಾದ್ರೂ ದುಃಖದಲ್ಲಿದ್ದಾರೆ ಅನ್ಕೊಳ್ಳಿ, ಅವಾಗ ಅವರು ಸಂತೋಷದ ಹಾಡು ಕೇಳಿ ಚೇಂಜ್ ಆಗಕ್ಕೆ ಅವ್ರವ್ರ ಮೂಡ್ ತಕ್ಕಂಗೆ ಆ ಸಂಗೀತಗಳು ಅವ್ರ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನೀವು ಹೇಳ್ತಾ ಇರೋದು. ಅಂದ್ರೆ ಹೌದು, ಯಾರಾದ್ರೂ ಒಬ್ರು ಬೇಜಾರಲ್ಲಿದ್ದ, ತುಂಬಾ ಏನೋ ಆಫೀಸಲ್ಲಿ ಏನೋ ಆಗಿತ್ತು ಅಂತ ಟೈಮಲ್ಲಿ ಆ ವ್ಯಕ್ತಿ ಮಾಡೋದೇನು ಅಂದ್ರೆ ಯಾವ್ದಾದ್ರು ಬೇರೆ ಮ್ಯೂಸಿಕ್ ಕೇಳ್ಕೊಂಡು ತನ್ನನ್ನು ತಾನು ಚೇಂಜ್ ಮಾಡ್ಕೊಳೋ ಪ್ರಯತ್ನ ಪಡ್ತೇನೆ. ಬಟ್ ಆದ್ರೆ ನಾವು ಭಾರತೀಯರು ಹಂಗಲ್ಲ, ನಾವು ಸ್ವಲ್ಪ ಡಿಫ್ರೆಂಟ್. ಸಂತೋಷದಲ್ಲಿದ್ದಾಗ ತುಂಬಾ ಸಂತೋಷದ ಹಾಡು ಕೇಳ್ತೀವಿ. ಇತ್ತೀಚೆಗಂತೂ ನಾವು ಪಂಜಾಬ್ ಇರ್ಬೋದು ಅಥವಾ ಹಿಂದಿ ಹಾಡುಗಳು ಇರ್ಬೋದು, ಇದನ್ನ ಕೂಡ ಹೆಚ್ಚಾಗಿ ಕೇಳ್ತೀವಿ. ಬೇಸ್ ಇರುವಂತ ಹಾಡುಗಳನ್ನ ಜಾಸ್ತಿ ಕೇಳ್ತೀವಿ. ಆದರೆ ದುಃಖಕ್ಕೆ ಹೋದಾಗ, ಯಾವ್ದಾದ್ರು ಡಿಪ್ರೆಷನ್ ಹೋಯ್ತು ಅಂತ ಅನ್ಸಿದಾಗ ಅಥವಾ ದುಃಖ ಆದಾಗ ಇನ್ನೂ ದುಃಖಕ್ಕೊಳಗಾಗಕ್ಕೆ ಇನ್ನೂ ದುಃಖದ ಹಾಡುಗಳನ್ನೇ ಕೇಳ್ತೀವಿ. ಹೌದು ಸರಿ. ಈ ಟೈಮಲ್ಲಿ ನನಗೊಂದು ಮಾತು ಹೇಳಬೇಕು ಅಂತ ನೆನಪಾಯ್ತು. ಯಾರೋ ಒಬ್ರು ಸಂಗೀತ ನಿರ್ದೇಶಕರು ಅಮೇರಿಕದಲ್ಲಿ ಒಂದು ಸಾಂಗ್ ಬರೆದಿದ್ದಾರಂತೆ ಸರ್. ಆ ಸಾಂಗ್ನ ಕೇಳಿದ್ರೆ ಪ್ರತಿಯೊಬ್ಬರು ಸತ್ತೋಗ್ತಾರಂತೆ, ಸೂಸೈಡ್ ಮಾಡ್ಕೊಳ್ತಾರೆ. ಅದ್ಯಾವ ರೀತಿ ಸಂಗೀತ ಇರ್ಬೋದು? ಅಂದ್ರೆ ಸಂಗೀತ ಒಬ್ಬರನ್ನ ಕೊಲ್ಲಬಹುದಾ ಅಂತ ಸರ್?
ಸಂಗೀತ ಕೊಲ್ಲುತ್ತೆ ಅನ್ನೋದು ಸುಳ್ಳು, ಆದ್ರೆ ಜೀವನ ಕೊಡೋದು ಮಾತ್ರ ಸತ್ಯ. ಯಾಕಂದ್ರೆ ಆ ಹಾಡು ಕೇಳಿಸ್ಕೊಂಡವ್ರು ಎಲ್ರು ಅಂತಲ್ಲ, ಹಂಗಾಗಿದ್ರೆ ಫಸ್ಟ್ ಆ ಸಾಂಗ್ ಹಾಡ್ದವನು ಮತ್ತೆ ಅಲ್ಲಿ ರೆಕಾರ್ಡ್ ಆಕ್ಚುಲಿ ಆ ಸಾಂಗ್ ನ ದೇಶದಲ್ಲಿ ಆಗಿರ್ಬೋದು ಅಥವಾ ಬೇರೆ ದೇಶಗಳಲ್ಲೂ ಕೂಡ ಬ್ಯಾನ್ ಮಾಡಿದಾರಂತೆ. ಫೈನ್, ಓಕೆ, ಅದು ಹೇಳಿದ್ದೆ ನಿಜ. ಆದ್ರೆ ಆ ಹಾಡು ಯಾರು ರೆಕಾರ್ಡ್ ಮಾಡ್ಕೊಂತ ಇದ್ನಲ್ವಾ ಸ್ಟುಡಿಯೋದಲ್ಲಿ, ಅವರೆಲ್ಲ ಫಸ್ಟ್ ಸೂಸೈಡ್ ಅಂದ್ರೆ ಅವರು ಬಿಲೀಫ್ ಅಂತ ನೀವ್ ಅಂತೀರಾ? ಎಸ್, ನಂಬಿಕೆ ಅಥವಾ ಆ ಸಾಂಗ್ ಅವ್ರ ಮೇಲೆ ಹೆಂಗ್ ಇಂಪ್ಯಾಕ್ಟ್ ಆಯ್ತು. ನಾವು ಹೇಳ್ತಾ ಇರ್ತೀವಿ, ಬೇಸಿಕಲಿ ನಾವೆಲ್ಲ ನ್ಯೂಸ್ ನೋಡಲ್ಲ, ಕೊಲೆ ಮಾಡೋದು ಬಹಳ ಈಸಿ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ. ಆದ್ರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಬೇಕಾದ್ರಕ್ಕೆ ಬೇಕಾದಂತ ಧೈರ್ಯ ಏನಿದೆ ಅದ್ರ 100% ಧೈರ್ಯ ಬೇಕು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಬೇಕು ಅಂದ್ರೆ, ಅಷ್ಟು ಈಸಿ ಅಲ್ಲ. ಸೊ ಆ ಹಾಡು ಕೇಳಿ ಆತ್ಮಹತ್ಯೆ ಮಾಡ್ಕೊಂತಿದ್ರೆ ಆ ಹಾಡು ಆ ವ್ಯಕ್ತಿ ಅಥವಾ ಕೇಳಿಸ್ಕೊಳ್ಳೋರ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ, ಆ ಹಾಡಲ್ಲಿ ಏನಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಜಾನರ್ ಸಾಂಗ್ಸ್ ಜಾಸ್ತಿ ಇಷ್ಟ ಆಗತ್ತೆ? ಅಂದ್ರೆ ಕನ್ನಡ ಸಾಂಗ್ಗಳನ್ನೇ ಜಾಸ್ತಿ ಕೇಳ್ತೀರಾ, ಬೇರೆ ಭಾಷೆ ಸಾಂಗ್ಗಳು ಜಾಸ್ತಿ ನಿಮ್ಗೆ ಇಷ್ಟ ಆಗ್ತವ ಹೇಗೆ ಅಂತ? ಇತ್ತೀಚಿನ ಕನ್ನಡ ಸಾಂಗ್ಗಳು ಕೆಲವು ಮಾತ್ರ ಇಷ್ಟ ಆಗುತ್ತೆ, ತುಂಬಾ ಕಡಿಮೆ ಇಷ್ಟ ಆಗೋದು. ಬಟ್ ನಮ್ಗೆಲ್ಲ ರಮೇಶ್ ಅರವಿಂದ್ ಅವ್ರ ಫೇವ್ರೇಟ್, ಅಮೇರಿಕಾ ಇರ್ಬೋದು. ಅಂದ್ರೆ ನಮ್ಗೆ ಈ ಒಂದ್ ಟೈಮಲ್ಲಿ ನಮ್ಮ ರವಿಚಂದ್ರನ್ ಅವ್ರ ಹಾಡುಗಳು, ಅಂಡ್ ನಾನು ಬಳ್ಳಾರಿಯವನು, ನಮಗೆ ಚಿರಂಜೀವಿ, ಬಾಲಕೃಷ್ಣ, NTR ಇವ್ರ ಸಾಂಗ್ಸ್ ಕೂಡ ಜಾಸ್ತಿ ಕೇಳ್ತೀವಿ. ಸೊ ವಿಷ್ಣುವರ್ಧನ್ ಅವ್ರದ್ದು ಕೂಡ ರೆಗ್ಯುಲರ್ ಫಾಲೋ ಮಾಡ್ತೀವಿ. ಎಲ್ಲಾ ತರ ಸಾಂಗ್ಸ್ ಗಳನ್ನು ನೀವು ಕೇಳ್ತೀರಾ? ಹೌದು. ಅಂದ್ರೆ ಸಂಗೀತ ಯಾವತ್ತಾದ್ರೂ ನಿಮ್ಮ ಲೈಫ್ ಮೇಲೆ ಪ್ರಭಾವ ಬೀರಿದ್ದು ಏನಾದ್ರು ಇದೆಯಾ, ಅಥವಾ ಸಾಂಗ್ ಕೇಳಿ ಲೈಫ್ ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿದ್ಯಾ? ಯಾರನ್ನಾದ್ರೂ ನೋಡಿದಾಗ ಸಾಂಗ್ ಇಂಪ್ಯಾಕ್ಟ್ ಆಗಿ ಪ್ರೀತಿಯಾಗಿದ್ದಿದ್ಯಾ? ಈ ತರ ಏನಾದ್ರು ಸನ್ನಿವೇಶನ ನೀವೇನಾದ್ರೂ ಹೇಳೋದು? ಬಳ್ಳಾರಿಯಲ್ಲಿ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಪುರಂದರ ದಾಸೋಹ ಉತ್ಸವ ಇತ್ತು. ಸೊ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಎಲ್ಲ ಸ್ಕೂಲ್ ಅಂದ್ರೆ ಎಲ್ಲ ಶಾಲೆಯಿಂದ ಒಂದು 4 ಜನ ವಿದ್ಯಾರ್ಥಿಗಳ. ನಾನು ಕ್ಲಾಸಲ್ಲಿ ಇರಕ್ಕೆ, ನಾವೆಲ್ಲ ಬ್ಯಾಕ್ ಬೆಂಚ್, ಸೊ ಕ್ಲಾಸಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಹಾಡು ಹೇಳಕ್ ಹೋಗ್ತೀನಿ ಅಂದ್ರೆ 2 ಪೀರಿಯಡ್ ನಾವು ಬೇರೆ ಸ್ಕೂಲ್ಗೆ ಹೋಗ್ಬಿಡ್ಬೋದು ಅಂತ ತಪ್ಪಿಸ್ಕೊಂಡು ಹೋಗಿದ್ದೆ. ಬಟ್ ಹೆಸರು ಬರ್ಸೋದು ಮಿಸ್ ಮಾಡಿಸ್ತಾ ಇದ್ದೆ ಎಲ್ಲ ರೆಗ್ಯುಲರ್ ಆಗಿ. ಬಟ್ ಅವತ್ತು ಹೆಸರು ಬರೆದು ಬಿಟ್ರು. ಹಂಗೂ ಹಿಂಗೂ ಒಂದು ಹಾಡು ಹೇಳಿದ್ವಿ, ಎಷ್ಟು ಚೆನ್ನಾಗಿ ಹಾಡು ಬಂತು ಅದು ಅಂದ್ರೆ. ಸೊ ಹೊರಗಡೆ ಬಂದು ಫ್ರೆಂಡನ್ ಕೇಳಿದೆ, ಹೆಂಗಿತ್ತು ಹಾಡು ಅಂತ. ಒಳ್ಳೆ ಪಾಪ್ ಸಿಂಗರ್ ತರ ಇತ್ತು ಬಿಡಪ್ಪ ದಾಸರ ಹಾಡು ಅಂತ. ಅಂದ್ರೆ ಸಂಗೀತಕ್ಕೂ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ 100ರಲ್ಲಿ ಒಂದು 20% ಮಾತು ಚೆನ್ನಾಗಿ ಆಡ್ತೀವಿ, ಆಗಲಿ ಸಂಗೀತಕ್ಕೂ ನಾವು ಬಹಳ ದೂರ. ಸಂಗೀತ ಪ್ರಿಯರು, ಕೇಳಿಸ್ಕೊಂತೀವಿ. ಒಂದು ಸರಿ ಹಾಡು ಹೇಳಿ ಅದು ನಾವೇ ಕೇಳಿಸ್ಕೊಂಡ್ರೆ 10 ವರ್ಷ ನಮ್ಮ ಧ್ವನಿ ನಾವು ಕೇಳಕ್ಕಾಗಲ್ಲ. ಸೊ ಸಂಗೀತದಿಂದ ದೂರ. ಆದ್ರೆ ಈ ಸಂಗೀತದ ಇಂಪ್ಯಾಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮಧ್ಯದಲ್ಲಿ. ಸೊ ಹೆಂಗೆ ಅಂದ್ರೆ ಒಂದು ಸಂಗೀತ ಒಬ್ಬರ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಸಂತೋಷ್ ಶಿಶುನಾಳ ಶರೀಫರ ಹಾಡುಗಳನ್ನ ಕೇಳಬೇಕಾಗುತ್ತೆ. ಸಂತೋಷ್ ಶಿಶುನಾಳ ಶರೀಫರ ಹಾಡು ಕೇಳಿದಿರಾ? ಯಾವುದು ಇಷ್ಟ? ಎಂತ ಒಂದು ಸರ್ ನಂಗೆ ನೆನಪಾಗ್ತಾ ಇಲ್ಲ ನಿಜವಾಗ್ಲೂ. ಅದು ಕೇಳಿದೀನಿ ರೀ, ಏನೋ ಕೋಡಗನ ಕೋಳಿ, ಅದೊಂದು ಕೇಳಿದ್ದೇನೆ. ಅದಲ್ಲ ಸರ್, ಸ್ಕೂಲ್ ಡೇಸ್ ಅಲ್ಲಿ ಒಂದು ಕೇಳಿದ್ದೆ ಸರ್, ನಾನು ಆಡ್ತಾ ಇದ್ದೆ, ಅದನ್ನ ನೆನಪಾಗ್ತಾ ಇಲ್ಲ ನನಗೆ. ಇರಿ, ನೀವು ಹೇಳ್ತಾ ಇರಿ ನಾನು ನೆನಪಿಸ್ಕೊಂಡು ಹೇಳ್ತೀನಿ ಮಧ್ಯದಲ್ಲಿ. ಓಕೆ, ಇಲ್ಲ, ಶಿಶುನಾಳ ಶರೀಫರು ಆ ಶಿಷ್ಯ ಸಿಕ್ಕಿದ್ದು ಕೂಡ ವಿಚಿತ್ರ. ಒಬ್ಬ ಗುರು ಚೆನ್ನಗೌಡ ಕುಂಬಾರ, ಇದು ಜಾನಪದ ಗೀತೆ ಅಲ್ಲ? ಹೌದು ಹೌದು, ಇಲ್ಲ ಅಂತಲ್ಲ, ಹೌದು. ಇದು ಇರಬಹುದು. ಮತ್ತೆ ಇನ್ನು ಯಾಕೆ ತರಲಿಲ್ಲ ಹುಬ್ಬಳ್ಳಿ ಬರಲಿಲ್ಲ, ಮತ್ತೆ ಏನು ಚಂದ ಹುಬ್ಬಳ್ಳಿ ಕೂಡ, ಈ ಹಾಡುಗಳು ಏನಿದೆ ಎಲ್ಲ ಶಿಶುನಾಳ ಶರೀಫರು ಅವರ ಗುರುಗಳಾದಂತ ಸಿಕ್ಕಿದ್ದು. ಅವಾಗ ಒಂದು ಮಾತು ಹೇಳ್ತಾರೆ, ಒಬ್ಬ ಶಿಷ್ಯನ್ಗೆ ಒಬ್ಬ ಒಳ್ಳೆ ಗುರು ಸಿಗೋದು ಎಷ್ಟು ಇಂಪಾರ್ಟೆಂಟು, ಒಬ್ಬ ಗುರುಗೆ ಒಳ್ಳೆ ಶಿಷ್ಯ ಸಿಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ. ಸೊ ಅಚಾನಕ್ ಆಗಿ ಸಿಕ್ಕ ಶಿಷ್ಯನ ಬ್ರಾಹ್ಮಣ ಗುರು ಕೇಳ್ತಾನೆ ಶರೀಫರ ತಂದೆಗೆ, ನಿನ್ ಮಗನ್ ಕೊಟ್ಬಿಡುವ ನನಗೆ ಅಂತ. ಜನಿವಾರ, ಯಾಕಂದ್ರೆ ಅವಾಗ 2 ದಿವಸ ಮೊದಲು ಏನ್ ಮಾಡಿರ್ತಾರೆ, ಸ್ವಲ್ಪ ಜನ ಜನಿವಾರ ಹಾಕೊಂಡಿರೋರು ಬಂದು ನನ್ನ ಮಗನಿಗೆ ಸಂಗೀತ ಹೇಳ್ಕೊಡಿ ಅಂತ ಹೇಳಿದಾಗ ಒಪ್ಪಿರಲ್ಲ. ನಮ್ಮವ್ರಿಗೆ ಬಿಟ್ಟು ನೀವು ಬೇರೆಯವ್ರಿಗೆ ಹೆಂಗ್ ಸಂಗೀತ ಹೇಳ್ಕೊಡ್ತೀರಾ ಅಂದ್ರೆ, ಸಂಗೀತ ಒಂದು ಯಾರೋ ಒಬ್ರಿಗೆ ಸೀಮಿತ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದಲ್ಲ, ಎಲ್ರಿಗೂ ಯಾರಿಗೆ ಶಾರದೆ ಒಲಿತಾಳೋ ಅವಳಿಗೆ ಬರುತ್ತೆ ಅಂತ. ಅವಾಗ ಬರ್ದಿದ್ದ ಹಾಡು ಹಾಕಿದ ಜನಿವಾರವ ಸದ್ಗುರು ಹಾಕಿದ ಜನಿವಾರವ ಅಂತ. ಅದ್ಭುತವಾದಂತ ಶರೀಫ್ ಇರ್ಬೋದು ಸರ್. ಅಂದ್ರೆ ಈಗ ಶಾಸ್ತ್ರೀಯ ಸಂಗೀತ, ಹಿಂದೂ, ಅದೇ ಆತರ ಸಂಗೀತ ಜಾನರ್ಗಳ ಮಧ್ಯ ಈಗ ಪಾಪು, ರ್ಯಾಪ್, ಕರ್ನಾಟಕ ಸಂಗೀತ, ಇದ್ರ ಮಧ್ಯ ಪಾಪು ಆಮೇಲೆ ರ್ಯಾಪ್ ಮಾಡೋದು ಈ ತರ ಎಲ್ಲ ಬಂದು ಸಂಗೀತ ಎಲ್ಲೋ ಒಂದ್ ಕಡೆ ಕೊಲೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ಅದು ಸಂಗೀತನೇ, ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಭಾರತೀಯ ಸಂಗೀತ ಒಂದ್ ಕಡೆ ಮೂಲೆ ಗುಂಪು ಆಗ್ತಾ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವು ಏನಾದ್ರು ಹೇಳೋದಾದ್ರೆ? ಖಂಡಿತ ಇಲ್ಲ. ಇತ್ತೀಚೆಗೆ ಒಂದು ನಮ್ಮ ಸೌತ್ ಇಂಡಿಯನ್ ಒಂದು ಫಿಲ್ಮ್ಗೆ ಆಸ್ಕರ್ ಅವಾರ್ಡ್ ಬಂತು. ಯಾವ ಫಿಲ್ಮ್ ಗೊತ್ತಾ ನಿಮ್ಗೆ? ಫಿಲ್ಮ್ ಇದು ರಾಷ್ಟ್ರ ಪ್ರಶಸ್ತಿನ? ಆಸ್ಕರ್ ಇಲ್ಲ ಸರ್, ನಿಜನೇ. RRR ನ ಒಂದು RRR, ಹೌದೌದು. ಆ ಸಾಂಗ್ ಯಾವ್ದು ಗೊತ್ತಾ? ನಾಟು 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 ಅಂತ ಒಂದು, ಅದು ಕೂಡ ಜಾನಪದ ಶೈಲಿಯ ಸಾಂಗ್. ನಾವು ನಮ್ಮ ಶೈಲಿಯನ್ನು ಬಿಟ್ಟು ಬೇರೆ ಶೈಲಿನ ತೋರ್ಸಕ್ ಹೋದಾಗ ಜನ
ಮಾಡಲ್ಲ. ನಮ್ಮ ರಿಯಾಲಿಟಿ ಏನಿದೆ ಅಂತ ತೋರಿಸ್ಕೊಂತ ಹೋದಾಗ ಎಸ್ ಹಂಗಾಗಿದೆ. ಸೊ ಸಂಗೀತದ ಇಂಪ್ಯಾಕ್ಟ್ ಏನು ಚಿಕ್ಕದಾಗಿರ್ಲಿಲ್ಲ. ಹಾಗಾಗಿ ದಾಸ ಸಾಹಿತ್ಯ ಇರ್ಬೋದು, ಶರಣರ ಸಾಹಿತ್ಯ, ವಚನ ಸಾಹಿತ್ಯ, ಬಸವಣ್ಣ ಅವ್ರದ್ದು, ಇವನ್ನೆಲ್ಲ ನಾವು ಮರಿತಾ ಇದೀವಿ ಎಲ್ಲೋ ಒಂದ್ ಕಡೆ. ಮರಿತಾ ಇದೀವಿ. ಜೊತೆಗೆ ಹೆಂಗ್ ಅವೇರ್ನೆಸ್ ಮೂಡಿಸ್ಬೋದು ಮಕ್ಕಳಲ್ಲಿ ಅಂತ. ಯಾಕಂದ್ರೆ ಇವಾಗ ಮೊಬೈಲ್ ತಗೊಂಡ್ರೆ ಸಾಕು, ಹಿಪ್ ಹಾಪ್ ಅದು ಇದು ಫುಲ್ಲು ಯೋ ಸಾಂಗ್ಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಈವನ್ ಜನರೇಷನ್ ಹಂಗೆ ಆಗೋಗಿದೆ. ಹಳೆ ಸಾಂಗ್ಗಳು ವಚನಗಳಿಂದ ಕೇಳೋದೇ ಬಿಟ್ಬಿಟ್ಟಿದ್ದಾರೆ. ಇದನ್ನ ಕೇಳಬೇಕು ಅಂದ್ರೆ ಯಾವ ತರ ಅವೇರ್ನೆಸ್ ನ ಮೂಡಿಸಬಹುದು ಸರ್? ಬಹಳ ಈಸಿ. ಶಂಕರಾಭರಣಂ ಬಗ್ಗೆ ಗೊತ್ತಾ? ಇಲ್ಲ. ಓಕೆ. ಟೈಟಾನಿಕ್ಸ್ ಹಾಡಿದೆ ಗೊತ್ತಾ? ಅದು ಕೂಡ ಶಂಕರಾಭರಣಂ ಶೈಲಿಯಲ್ಲಿ ಬಂದಿರೋದು. ಸೊ ಹಂಗಾಗಿ ಪ್ರತಿಯೊಂದು ದೇಶೀಯ ಮತ್ತೆ ವಿದೇಶಿಯ ಸಾಂಗ್ ಏನಿದೆ, ಇದಕ್ಕೆ ತತ್ವ, ಸಿದ್ಧಾಂತ ಮತ್ತೆ ಈ ಶೈಲಿ ಏನಿದೆ ಅದನ್ನೆಲ್ಲ ಕೂಡ ನಮ್ಮ ಭಾರತ ಮೊದಲಿಂದ ಗೊತ್ತಿರೋದೆ. ಇನ್ನೂ ಒಂದು ಪಾಪ್ ಸಾಂಗ್ನೇ ಕೇಳಿ, ನಾನು ನಿಮ್ಮನ್ನು ರೆಕಮೆಂಡ್ ಮಾಡಿದ್ರೆ ಪಾಪ್ ಸಾಂಗ್ ಕೇಳಿ, ಮೈಕಲ್ ಜಾಕ್ಸನ್ ಸಾಂಗ್ಸ್ ಕೇಳಿ, ಎಂಜಾಯ್ ಮಾಡಿ. ಬಟ್ ಅದನ್ನೆಲ್ಲ ಕೇಳಿ ಒಂದು ಸರಿ ನಮ್ಮ ಸಾಹಿತ್ಯ ಕಡೆ ಕೇಳಿ, ಇಷ್ಟು ದಿವಸ ಕೇಳಿದ್ದು ನಾವೆಲ್ಲ ವ್ಯರ್ಥ, ಇದು ರಿಯಾಲಿಟಿ ಅಂತ ಗೊತ್ತಾಗುತ್ತೆ. ಈಗ ಹೆಂಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಡಿಸೈಡ್ ಮಾಡ್ಬೇಕಂದ್ರೆ ಫಸ್ಟ್ ಒಬ್ಬ ವ್ಯಕ್ತಿನ ಕೆಟ್ಟವನ ಹತ್ರ ಬಿಟ್ಬಿಡ್ಬೇಕು, ಅವನ ಜೊತೆ ಚೆನ್ನಾಗಿದ್ದು ಆಮೇಲೆ ಒಳ್ಳೆಯನ ಹತ್ರ ಬಂದಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಂಗೀತ ಅದು ಕೆಟ್ಟದು, ಇದು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದ್ ಕಡೆ ನೀವು ಆ ಸಾಹಿತ್ಯ ನೋಡಿ ನಮ್ಮ ಒರಿಜಿನಲ್ ಸಾಹಿತ್ಯಕ್ಕೆ ಬಂದಾಗ ರಿಯಾಲಿಟಿ ಅರ್ಥ ಆಗುತ್ತೆ ಅಂತ. ಸೊ ಇಂಪ್ಯಾಕ್ಟ್ ನಮ್ಮ ಶಾಸ್ತ್ರೀಯ ಸಂಗೀತ ಏನಿದೆ ಅದ್ಭುತ. ಶಂಕರಾಭರಣಂ ನೀವು ನೋಡ್ಬೇಕು, ಅದು ಅದ್ಭುತವಾಗಿದೆ. ಅಂಡ್ ಸಾಹಿತ್ಯ ಕಲ್ಸೋದು ಜೀವನ ಕಲ್ಸುತ್ತೆ. ಕನ್ನಡದಲ್ಲಿ ಒಂದೆರಡು ಹಾಡುಗಳಿದಾವೆ, ಅದು ಕನ್ನಡದಲ್ಲಿ ಮಾತ್ರ ಬರೆಯಕ್ಕೆ ಸಾಧ್ಯ. ವಿಜಯ ವಿಠಲದಾಸ ಅಂತ ಒಂದು ಫಿಲಿಂ ಇದೆ, ಅದರಲ್ಲಿ ಒಂದು ಹಾಡುಗಳು ಬರುತ್ತೆ, ನೀವು ಕೇಳಬೇಕು. ಈ ಸಾಹಿತ್ಯ ಏನಾದರೂ ನೀವು ಬರೆಯೋದಾದ್ರೆ ಕನ್ನಡದಲ್ಲಿ ಮಾತ್ರ ಬರೆಯೋದಕ್ಕೆ ಸಾಧ್ಯ, ಬೇರೆ ಯಾವುದೇ ಭಾಷೆಯಲ್ಲಿ ಈ ಸಾಹಿತ್ಯಗಳನ್ನ ಬರೆಯಕ್ಕೆ ಆಗಲ್ಲ. ಅಂಡ್ ನಮ್ಮ ಸೌತ್ ಇಂಡಿಯಾ ಏನಿದೆ, ಎಸ್ಪೆಷಲಿ ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಈ ಭಾಗದ ಸಂಗೀತಕ್ಕೆ ತನ್ನದೇ ಆದಂತ ಒಂದು ಸ್ಥಾನಮಾನ ಇದೆ. ದ್ರಾವಿಡ ಭಾಗದಲ್ಲಿರುವ ಈ ಸೌತ್ ಇಂಡಿಯನ್ ಭಾಗದಲ್ಲಿ. ಯಾಕಂದ್ರೆ ಹೆಚ್ಚಿನವಾಗಿ ಈ ತಮಿಳ್ನಾಡು ಅಲ್ಲಿ ನೀವು ನೋಡ್ಬೇಕು, ಸಂಗೀತಕ್ಕೆ ಅವ್ರು ಕೂಡ ಇಂಪಾರ್ಟೆನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಹಂಗಾಗಿ ನಮ್ಮಲ್ಲೂ ಕೂಡ ಈಗ ಫಿಲಿಂ ಸಾಂಗ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಂಡ್ ಆಫ್ ದ ಡೇ ಈ ಫಿಲಿಂ ಸಾಂಗ್ಸ್ ಯಾವ್ಯಾವ ಈ ರಾಗಗಳಿದ್ದಾವಲ್ಲ ಅವೆಲ್ಲ ನಮ್ಮ ಸಾಹಿತ್ಯದ್ದೇ, ಬೇರೆ ಯಾವುದು ಹೊಸದೇನೂ ಅಲ್ಲ. ಎಲ್ಲಿವರೆಗೂ ನೀವು ನಿಮ್ಮ ಈ ದೇಶದ ಪಾರಂಪರೆ ಹಳೇದನ್ನ ಮರೆಯಲ್ವೋ ಅಲ್ಲಿ ತನಕ ನಿಮ್ಗೆ ಉಳಿಗಾಲ ಇದೆ. ಒಂದ್ ಸೆಕೆಂಡ್ ನೀವು ಯಾವಾಗ ಮರಿತೀರೋ, ಇದು ಅಂಬೇಡ್ಕರ್ ಅವ್ರು ಹೇಳಿದ್ದು, ಯಾವ ದೇಶ ತನ್ನ ಹಿನ್ನೆಲೆ ಏನು ರೂಟ್ಸ್ ಇರುತ್ತೆ ಅದನ್ನು ಮರಿಬಾರ್ದು. ಯಾವಾಗ ಮರ್ತರು ಅಂದ್ರೆ ನಾವು ಅಬ್ದುಲ್ ಕಲಾಂ ಅವ್ರನ್ನ ನೆನ್ಸ್ಕೊಬೇಕು. ಒಂದ್ಸರಿ ಫ್ಲೈಟಲ್ಲಿ ಹೋಗ್ತಿರ್ತಾರೆ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಥಂಡರ್ ಸ್ಟಾರ್ಮ್ ಎಲ್ಲ ಆಗುತ್ತೆ, ಮಳೆ ಜೋರಾಗಿ ಬರ್ತಾ ಇರುತ್ತೆ. ಕ್ಯಾಪ್ಟನ್ ಹೇಳಿ ಕಳಿಸ್ತಾರಂತೆ, ಲ್ಯಾಂಡ್ ಆಫ್ ಆಗೋದು ಕಷ್ಟ ಆಗುತ್ತೆ, ಇನ್ನೊಂದು ರೌಂಡ್ ಹೊಡಿಬೇಕಾಗುತ್ತೆ ಅಂತ. ಅವಾಗ ಅವರು ಭಗವದ್ಗೀತೆ 2 ಶ್ಲೋಕನ ಹಾಡಲ್ಲಿ ಹೇಳ್ಬಿಟ್ಟು, ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಏನು ಆಗಲ್ಲ, ಹೋಗಿ ಲ್ಯಾಂಡ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಈ ಧೈರ್ಯ ಬರುತ್ತಲ್ಲ, ಈ ಕಾನ್ಫಿಡೆನ್ಸ್, ಹಾಡುಗಳು ಮತ್ತೆ ಸಾಹಿತ್ಯ, ನಮ್ಮ ವಚನಗಳು ಇವೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಕೇವಲ ಹಾಡು ಎಂಟರ್ಟೈನ್ಮೆಂಟ್ ಅಲ್ಲ, ಜೀವನ ಶೈಲಿನ ಹೇಳ್ಕೊಡುತ್ತೆ. ಹೌದಂತೀರಾ? ಎಸ್, ಹೌದು ಅಂತ ಹೇಳ್ತೀನಿ. ಯಾಕಂದ್ರೆ ಸಂಗೀತ ಅನ್ನೋದು ಎಂತ ಖಿನ್ನತೆ ಇರುವಂತ ಜನರ ಮೇಲೂ ಪ್ರಭಾವ ಬೀರಿದೆ, ರಿಕವರ್ ಆಗಿದೆ ಅನ್ನೋದನ್ನ ಕೂಡ ನಾನು ಓದಿದ್ದೀನಿ. ನೀವು ಕೊಡಗು ಭಾಗದವರು, ನಿಮ್ಮ ಭಾಗದ ಹಾಡಿನ ಶೈಲಿ ಕೂಡ ಏನು ಸಾಮಾನ್ಯದಲ್ಲ, ಅದರಲ್ಲೂ ಒಂದು ಶಕ್ತಿ ಇದೆ. ಯಾವ ಹಾಡುಗಳಿದೆ, ಅದ್ರ ಶೈಲಿ ಏನು, ಏನಾದ್ರು ಐಡಿಯಾ? ಶೈಲಿ ಅಂತಿಲ್ಲ ಸರ್, ಅಂತ ಹೇಳಿದ್ರೆ ಹಾಡುಗಳು ಬೇಕಾದಷ್ಟಿದೆ. ಅಂದ್ರೆ ಜಾಸ್ತಿ ಸಾಂಗ್ಸ್ಗಳು ಬಂದು ದೇವ್ರ ಮೇಲೆ ಬರೀತಾರೆ. ಇಂಪಾರ್ಟೆಂಟ್ ಆಗಿ ಕಾವೇರಿ ಮತ್ತೆ ಗುತ್ತಪ್ಪ ಈ ತರ ದೇವರುಗಳ ಮೇಲೆ ಜಾಸ್ತಿ ಬರೀತಾರೆ. ಮತ್ತೆ ಪ್ರತಿಯೊಂದು ಹಬ್ಬಕ್ಕೂ ಹಾಡುಗಳು ಬರೀತಾರೆ. ಹಿಂಗಿರುತ್ತೆ. ನಿಮ್ಮ ಆಚರಣೆ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಆಚರಣೆ ಅಂತ ಹೇಳಿದ್ರೆ ಒಂದಿನ ಆಚರಣೆ ಬಗ್ಗೆನೂ ಮಾತಾಡೋಣ ಅಲ್ವಾ ಸರ್? ಹೇಗೆ ಆಚರಣೆ ಒಂದು ಭಾಗದಿಂದ ಒಂದೊಂದು ಪ್ರದೇಶ, ನಾನು ಹೇಳಿದ್ದು ನೀವು ಕ್ಯಾಂಪ್ ಫೈರ್ ತರ ಹಾಕೊಂಡು ಎಲ್ಲರೂ ಸೇರಿ ಸುತ್ತ ಸೇರಿ, ಅದೆಲ್ಲ ಇರುತ್ತೆ. ಸೊ ಆಮೇಲೆ ನಮ್ ಕಡೆ ಒಂದ್ 2-3 ಬೇರೆ ಬೇರೆ ಅಂದ್ರೆ ಕಂಟಿನ್ಯೂ ಅಂದ್ರೆ ಬೇರೆ ಬೇರೆ ಅದಕ್ಕೇನು ಹೇಳ್ತಾರೆ, ಜನಾಂಗದವ್ರು ಜಾಸ್ತಿ ಇದ್ದಾರೆ ಅಲ್ವಾ ನಮ್ಮ ಕಡೆ. ಬೇರೆ ಬೇರೆ ಜನಾಂಗದವ್ರದ್ದು ಬೇರೆ ಬೇರೆ ಸಾಂಗ್ಗಳು ಕೂಡ ಬರೀತಾರೆ. ಸರಿ, ಫಾರ್ ಎಕ್ಸಾಂಪಲ್ಗೆ ಎರವ ಅಂತ ಒಂದು ಜನಾಂಗ ಇದೆ, ಕೊಡವ ಅಂತ ಒಂದು ಜನಾಂಗ ಇದೆ. ಸೊ ಇವರೇ ಬೇರೆ ಥರ ಜಾನರಲ್ಲಿ ಸಾಂಗ್ ಬರೀತಾರೆ, ಇವರೇ ಬೇರೆ ಥರ ಜಾನರಲ್ಲಿ ಸಾಂಗ್ ಬರೀತಾರೆ. ಈ ಥರ ಇರುತ್ತೆ ನಮ್ಮ ಹತ್ರ. ಓಕೆ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಬಗ್ಗೆ ಜನಪದಕ್ಕೆ ಹೆಚ್ಚಿನ. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಜನಪದ ಶೈಲಿಯಲ್ಲೇ ವಿಚಿತ್ರ ಟ್ಯೂನ್ಗಳು ಹಾಕೊಂಡು ಬರೀತಾರೆ. ಅದು ಕೇಳಿದಾಗ ನಿಜವಾಗ್ಲೂ ಬೇಸರ ಅಂತ ಬರೀತಾರೆ.
ಇಲ್ಲ ಕೆಲವೊಂದು ಜನರಿಗೆ ಇಷ್ಟ ಆಗ್ಬಿಡುತ್ತೆ ಇಲ್ಲ ಅಂತಲ್ಲ, ಬಟ್ ಏನು ಜನಪದ ಶೈಲಿನ ಬಳಸಿ ಇವತ್ತಿನ ಈಗಲೂ ಜನಪದ ಬದುಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಉತ್ತರ ಕರ್ನಾಟಕದಿಂದ, ಅಂದ್ರೆ ಉತ್ತರ ಕರ್ನಾಟಕದವರ ಭಾಗದಿಂದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಹಂಪಿಯ ಜೋಗತಿಯವನ್ನ ಮರೆಯಂಗಿಲ್ಲ, ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವ್ರಿಗೆ. ಎಸ್, ಸಂಗೀತಕ್ಕಿರುವಂತ ಶಕ್ತಿ ಇದು. ಸೊ ನಿಮ್ಮ ಫೇವ್ರೆಟ್ ಹಾಡು ಯಾವುದು, ನಿಮ್ಗೆ ಯಾವ ಶೈಲಿಯ ಹಾಡು ಇಷ್ಟ? ಸೊ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಏನು ಮಾತಾಡಬೇಕು ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಏನು ಹೇಳ್ತೀರಾ? ಎಸ್, ಸಂಗೀತ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಗೀತದಿಂದ ನಿಮ್ಮ ಲೈಫ್ ಏನಾದರೂ ಚೇಂಜ್ ಆಗಿರೋ ಅದು ಕೂಡ ಕಾಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ನಮ್ಮ ಪೇಜನ್ನು ಲೈಕ್ ಮಾಡಿ. ಇದು ನಮ್ಗೆ ಇನ್ನಷ್ಟು ಬೂಸ್ಟ್ ಮಾಡುತ್ತೆ ಹೊಸ ಹೊಸ ಪ್ರಯತ್ನ ಮಾಡೋದಕ್ಕೆ, ಹೊಸ ಹೊಸ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಕೂಡ ಮಾತಾಡೋದಕ್ಕೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.